ಶುಭೋದಯ. Officially started the trek, I guess. All set. ಇವಾಗ ಬ್ಯಾಗು ನನಗಿಂತ ದೊಡ್ಡದಾಗಿದೆ ಆ್ಯಂಡ್ ಅದ್ರ ಜೊತೆಗೆ ಫ್ಯಾನಿ ಪ್ಯಾಕ್. ಇದು ಟ್ರೆಕ್ಕಿಂಗ್ ಮಾತ್ರ, ಇದನ್ನ ಅಲ್ಲೇ ಡ್ರಾಪ್ ಮಾಡ್ತೀನಿ. ಸೊ ಇವತ್ತು ಅಂದರೆ ಜರ್ನಿಗೆಲ್ಲ ರೆಡಿ ಆಗಿದ್ದೀನಿ. ಆನ್ ದ ವೇ ತಿನ್ನೋಕ್ಕೂ ಎಲ್ಲ ರೆಡಿ ಇದೆ. ಮಮ್ಮಿ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವಾಗ ಹೊರಡೋದಷ್ಟೇ. 11:10ಗೆ ಅಲ್ಲಿ ಬಸ್ ಬರುತ್ತೆ. 11:10 ಬಟ್ ಒಂಚೂರು ಡಿಲೇ ಆಗಿದೆ. ಮೇ ಬಿ 11:15ಗೆ ಬರ್ಬೋದು. ಹೊರಡೋಣ. ಲೆಟ್ಸ್ ಸಿ ಹೌ ದ ಟ್ರಿಪ್ ಗೋಸ್. ಬಾಯ್ ಬಾಯ್ ಬಾಯ್. ನನ್ನ ಅಂಬ್ರೆಲಾ, ನಂದು ಜಾಕೆಟು ಎಲ್ಲ, ಆಮೇಲೆ ನನ್ನ ಫ್ಯಾನಿ ಪ್ಯಾಕ್ ಎಲ್ಲ ಕೈಯಲ್ಲೇ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಎಷ್ಟು ಸರಿ ಟ್ರೈ ಮಾಡಿದ್ದೀನಿ ಗೊತ್ತಾ, ಏನು ಕೈಯಲ್ಲಿ ಇಟ್ಕೋಬಾರ್ದು, ಫ್ರೀಯಾಗಿ ಹೊರಡಬೇಕು ಅಂತ. ಆದ್ರೂ ಸಮ್ ಹೌ ಆಮೇಲೆ ಯಾರು ಮಂಜೂರಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಕ್ಯಾಂಪ್ ಸೈಟ್ ಆಗಿರುತ್ತೆ. ರೈಟ್. ಹಾಯ್ ಎವ್ರಿ ಒನ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇಟ್ಸ್ ಪ್ರಿಯಾಂಕಾ. ಇವತ್ತು ಏನು ಇಂಟ್ರೋ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಯು ವುಡ್ ಬಿ ವಂಡರಿಂಗ್ ಏನಿದು, ಏನು ವಿಡಿಯೋ ಇರ್ಬೋದು ಅಂತ. ಬಟ್ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ನಾನು ಹೋಗ್ತಾ ಇದ್ದೀನಿ ನೆಲ್ಜಿ ಟ್ರೆಕ್ಕಿಂಗಿಗೆ. ಮಾನ್ಸೂನ್ ಅಲ್ವಾ, ಇದು ಒಳ್ಳೆ ಟೈಮ್ ಟ್ರೆಕ್ಕಿಂಗಿಗೆ. ಹಾಗಾಗಿ ಐ ಆಮ್ ಸೋ ಎಕ್ಸೈಟೆಡ್. ಇದು ನನ್ನ ಫಸ್ಟ್ ಗ್ರೂಪ್ ಟ್ರೆಕ್. ಹಾಗಾಗಿ ನನ್ನ ಫ್ರೆಂಡ್ಸ್ ಜೊತೆ ನಾನು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ನಾನು ಹೋಗ್ತಿರೋದು ಗೋಪ್ರಯಾಣ ಅವ್ರ ಜೊತೆ. ಈ ಟ್ರಿಪ್ 2 days 2 nights ಆಗಿರುತ್ತೆ. 1 night ಫುಲ್ ಜರ್ನಿಗೆ ಆಗುತ್ತೆ, ಬೆಂಗಳೂರಿಂದ ಕೊಡಗುವರೆಗೂ. ಮತ್ತು ಇನ್ನೊಂದು ನೈಟು ಅಲ್ಲೇ ಕ್ಯಾಂಪಲ್ಲಿ ಸ್ಟೇ ಮಾಡ್ತೀವಿ. ಸೊ ನಾನು ಹೇಳಿದ ಹಾಗೆ ಇದು ನನ್ನ ಫಸ್ಟ್ ಗ್ರೂಪ್ ಟ್ರೆಕ್. ನಂಗೆ ಐಡಿಯಾನೂ ಇಲ್ಲ ಏನೇನಿರುತ್ತೆ, ಹೇಗಿರುತ್ತೆ ಅಂತ. ಬಟ್ ಐ ಆಲ್ವೇಸ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಒನ್. ಸೊ ಪಿಕಪ್ ಪಾಯಿಂಟ್ಸಿಗೆ ಎಲ್ಲರನ್ನೂ ಪಿಕಪ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋಗಿ ಬಸ್ಸಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಈ ಟ್ರಿಪ್ಪಲ್ಲಿ ಎಲ್ಲ ಒಳ್ಳೆಯದಾಗಲಿ, ಏನೂ ಅಡೆತಡೆಗಳಾಗದೇ ಇರಲಿ ಅಂತ ಪೂಜೆ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಜರ್ನಿಯಲ್ಲಿ 1/2 hour or 1 hour ಹೀಗೆ ಡ್ಯಾನ್ಸ್, ಸಾಂಗ್ಸ್ ಎಲ್ಲ ಇತ್ತು. ಅದಾದಮೇಲೆ ಎಲ್ಲರಿಗೂ ಮಲ್ಕೊಳ್ಳಿ ಅಂತ ಬಿಟ್ಟರು. ಬಿಕಾಸ್ ನೆಕ್ಸ್ಟ್ ಡೇಗೆ ಎನರ್ಜಿ ರಿಸರ್ವ್ ಮಾಡಬೇಕಿತ್ತಲ್ಲ. ನೆಕ್ಸ್ಟ್ ಡೇ ಎದ್ದಿದ್ದೆ ನಾವು ಕೊಡಗುವಲ್ಲಿ. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ವೆರಿ ಗುಡ್, ವೆರಿ ಗುಡ್. ಶುಭೋದಯ. ಶುಭೋದಯ. ಶುಭ ಮುಂಜಾನೆ. ಹೆಂಗಿತ್ತು ನಿದ್ದೆ? ನಿದ್ದೆ ಚೆನ್ನಾಗಿತ್ತು, ತುಂಬ ಒಳ್ಳೆ ನಿದ್ದೆ. ಹೌದಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹರ್ಷ. ಎಷ್ಟು ಚಂದ ನಿದ್ದೆ ನಿಮ್ಮದು ಅಂದರೆ. ಅಲ್ಲ, ಇಲ್ಲೇ ವೆದರ್ ಎಷ್ಟು ಚೆನ್ನಾಗಿದೆ ಅಂದಮೇಲೆ ಇನ್ನು ಟ್ರೆಕ್ ಎಕ್ಸ್ಪೀರಿಯನ್ಸ್ ಇನ್ನು ಹೇಗಿರುತ್ತೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ವಿ ಲವ್ ದ ವೆದರ್ ಹಿಯರ್. ಆ್ಯಂಡ್ ಇದು ನಮ್ಮ ಸ್ಟೇಗೆ ಇರುವಂಥ ದಾರಿ. ಆನ್ ದ ವೇ ತುಂಬಾ ಕೊಚ್ಚೆ ಇತ್ತು. ಮಳೆ ಬಂದಿರೋದ್ರಿಂದ ಓಡಾಡೋದಕ್ಕೂ ಆಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಇಬ್ಬರು ಜಾರಿ ಬಿದ್ದರೂ ಕೂಡ. ಡೇಂಜರ್ ಆಯ್ತು. ಯಾಕೆ ಕಾಲ್ ಸರಿ ಇಲ್ಲ, ಹೊಡಿಯೋ ಅವನ್ನ. ಇದು ಯಾವುದು? ಸೊ ಇಲ್ಲಿ ಸ್ಟೇ ಹೇಗೆ ಅಂದರೆ ಟೆಂಟಲ್ಲಿ, ಬಟ್ ಅಂಡರ್ ದ ರೂಫ್. ಬಿಕಾಸ್ ಮಳೆ ಬರ್ತಾ ಇದೆ. ಮಳೆ ಏನಾದ್ರು ಬಂದಿರಲಿಲ್ಲ ಅಂದರೆ ದ ಟೆಂಟ್ಸ್ ವುಡ್ ಹ್ಯಾವ್ ಬೀನ್ ದೇರ್. ಲೆಟ್ಸ್ ಗೆಟ್ ರೆಡಿ ಫಾರ್ ದ ಟ್ರೆಕ್. ಬಂದು ಫೇಸ್ ವಾಶ್ ಮಾಡಿಕೊಂಡು ಹಲ್ಲು ಉಜ್ಕೊಂಡು ನಾವು ಐ ಆಮ್ ಗೆಟಿಂಗ್ ರೆಡಿ.
ಸೊ ನೆಲ್ಜಿ ಹಿಲ್ ಈಸ್ ನೋನ್ ಫಾರ್ ಲೀಚಸ್. ಅದನ್ನು ಲೀಚಸ್ ಹಬ್ ಅಂತ ಕೂಡ ಕರೀತಾರೆ. ನಮಗೆ ಮುಂಚೆನೇ ಹೇಳಿದರು ತುಂಬ ಲೀಚಸ್ ಇರುತ್ತೆ, ಹಾಗಾಗಿ ಪ್ರಿಪೇರ್ ಆಗಿ ಬನ್ನಿ ಅಂತ. ನಾನಂತೂ ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಅದ್ರ ಜೊತೆಗೆ ಡೆಟಾಲ್ನ ಕ್ಯಾರಿ ಮಾಡಿ, ಇಟ್ ಈಸ್ ದ ಈಸಿಯೆಸ್ಟ್ ವೇ ಟು ರಿಮೂವ್ ಲೀಚಸ್ ಅಂತ ಹೇಳಿದರು. ಸೊ ನಾನು ವಿಡಿಯೋದಲ್ಲೆಲ್ಲ ನೋಡ್ಕೊಂಡು ಹೋಗಿದ್ದೆ, ಹಾಗೆ ಎಲ್ಲರೂ ಹೇಳಿದರು ಮುಂಚೆನೇ ಕಾಲಿಗೆ ಶೂಸ್ಗೆ ಎಲ್ಲ ಡೆಟಾಲ್ ಹಾಕ್ಕೊಂಡ್ರೆ ಬರಲ್ಲ ಅಂತ. ಬಟ್ ನೋಡೋಣ ಹತ್ಕೊಳತ್ತಾ ಇಲ್ವಾ ಅಂತ. ಥ್ಯಾಂಕ್ ಯು. ಟ್ರೆಕ್ ಇರೋ ದಿನ ಪ್ಯಾಕೇಜಲ್ಲೇ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಎಲ್ಲ ಕವರ್ ಆಗಿತ್ತು. ಸೊ ಟ್ರೆಕ್ಕಿಗೆ ಮುಂಚೆ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಟ್ವಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. So we have finally, officially started the trek, I guess. ಎಲ್ಲರೂ ಗ್ರೂಪಲ್ಲೇ ಇರಿ, ಗ್ರೂಪ್ ಬಿಟ್ಟು ಹೋಗ್ಬೇಡಿ. ಅವ್ರ ಮುಂದೆ ಯಾರು ಕ್ರಾಸ್ ಆಗಂಗಿಲ್ಲ, ಹಿಂದೆ ಒಬ್ರು ಇರ್ತಾರೆ, ಅವ್ರ ಹಿಂದೆ ಯಾರು ಇರೋಂಗಿಲ್ಲ. ಎಲ್ಲ ಗ್ರೂಪಲ್ಲೇ ಇರಿ. ಬರ್ತಿದ್ದಾರೆ. ಇಲ್ಲೊಂದೇನೋ ಇದೆ ನೋಡಿ. ನೋಡ್ದೆ. ಹುಷಾರಾಗಿ. ಅನಕೊಂಡ ಮೂವಿ. I'm taking a challenge. ಒಂದು ಲೀಚಸ್ ನಂಗೆ ಹತ್ಕೊಳ್ಳೋದು ಅಂತ. ಲೀಚ್ ಕಚ್ಚಿದ್ರೆ ನೀವು ಹೇಳಿ ಅಂತ. ಕಚ್ಚಿದ್ರೆ ಈ ಟ್ರಿಪ್ ದುಡ್ಡು ನೀವೇ ಕೊಡ್ಬೇಕು ನನ್ನ ಜೊತೆ. ಓಕೆ ಡನ್. ಇಲ್ಲ ನಾನು ಕೊಡ್ತೀನಿ. ಡನ್ ಓಕೆ ಡಿ. ಒಂದು ಎಲ್ಲಾದ್ರೂ ಪೇ ಮಾಡಿಲ್ಲ ಅಂದ್ರೆ ಹಾಂ ಇದು ಅಲ್ಲಿ ನಿಮ್ದೇನು ಯೂಟ್ಯೂಬ್ ವಿಡಿಯೋ ಕಮೆಂಟ್ ಸೆಕ್ಷನ್ ಫುಲ್ಲು ಸ್ಪ್ಯಾಮ್ ಮಾಡಿಬಿಡ್ತೀನಿ. ಇಲ್ಲ ಅಲ್ಪೆ. ಆ್ಯಂಡ್ ನಾನು ಏನು ಕಾನ್ಫಿಡೆನ್ಸಲ್ಲಿ ಆ ಚಾಲೆಂಜ್ನ ತೊಗೊಂಡೆ ಅಂತ ಗೊತ್ತಿಲ್ಲ. ಅದು ಹೇಳ್ತಿದ್ದ ಹಾಗೆ ನಂಗೆ ಫಸ್ಟ್ ಅಟ್ಯಾಕ್ ಮಾಡಿದ್ದೆ ಹೊಟ್ಟೆ ಮೇಲೆ. ಹೇಳಿದ್ನಲ್ಲ, ನಾನು ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ದೆ, ಎನಿವೇಸ್ ಲೀಚಸ್ ಇದ್ದೇ ಇರುತ್ತೆ ಅಂತ. ಬಟ್ ಎಲ್ಲರಿಗೂ ಕಾಲ್ ಮೇಲೆ ಹತ್ತಿದ್ರೆ ನಂಗೆ ಫಸ್ಟ್ ಹತ್ಕೊಂಡಿದ್ದೆ ಹೊಟ್ಟೆ ಮೇಲೆ. ಅದು ನನಗೆ ಯಾವತ್ತೂ ಇಷ್ಟ ಅಲ್ಲ. ನೋಡು ರೀ, ಅಲ್ಲಿ ನಿಂತ್ಕೋಬಿಡಿ, ಅವ್ನು ತೆಗ್ದಾಕಿದ್ದಾನಲ್ಲಿ. ಪ್ರಿಯಾಂಕಾ ಈ ಕಡೆ ಬನ್ನಿ. ಸೊ ಅಲ್ಲಿಗೆ ಹೋಗ್ಬೇಕು. ಪಿಚ್ ಸ್ಟಾಪ್ ತಗೊಂಡು ಲೀಚಸ್ ತಕ್ಕೋತಾ ಇದ್ದಾರೆ. ಶೂಸ್ ಎಲ್ಲ ಫುಲ್ಲು ಮರಿ ಮಾಡಿಬಿಟ್ಟವಲ್ಲ. ನಿನ್ನ ಪ್ಯಾಂಟ್ ಮೇಲೆ ಅಭಿ. ಎಲ್ಲಿ ನೋಡು ಬೋಳಿ ಮಗನ್. ಏನಂದರೆ ಟ್ರೆಕ್ ಏನು ಕಷ್ಟ ಇಲ್ಲ, ಇಟ್ ಈಸ್ ಈಸಿ. ಬಟ್ ಎಲ್ಲೂ ಸ್ಟಾಪ್ ತೊಗೊಳಕ್ಕಾಗ್ತದೆ. ಎಲ್ಲಾದರೂ ನಿಂತ್ಕೊಂಡ್ರೆ ಲೀಚಸ್ ಹತ್ಕೊಂಡು ಬಿಡುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಇಟ್ಸ್ ದ ವೆದರ್, ಏನೇನು ಕಾಣಿಸ್ತಾ ಇಲ್ಲ. ಯಾವ ಕಡೆ ಸಾಕಾಯಿತು. At the